ಎಷ್ಟೊಂದು ಕೇಳಿದ್ದೇನೆ, ಮತ್ತೆ ಎಷ್ಟೊಂದು ಆಲೋಚನೆ ಮಾಡಿದ್ದೇನೆ, ಆದರೂ ನನಗೆ ನೀವು ನನ್ನ ಸ್ವಂತ ತಾಯಿ ಎನ್ನುವ ಭಾವನೆ ಬರುತ್ತಿಲ್ಲವಲ್ಲ ಎಂದು ನೊಂದು ನುಡಿದಾಗ ಶ್ರೀಮಾತೆಯವರು ಭರವಸೆ ನೀಡುತ್ತಾ ಹೇಳುತ್ತಾರೆ. ಒಮ್ಮೆ ಒಬ್ಬ ಭಕ್ತ ಆಶ್ರಮವಾಸಿನೇ, ಭಕ್ತ ಅಲ್ಲ, ಆಶ್ರಮದಲ್ಲಿರುವಂತ ವಾಸಿ. ಅವನು ಹೇಳ್ತಾನೆ, ಅಮ್ಮ, ನಾನು ನಿಮ್ಮನ್ನು ಎಷ್ಟೊಂದು ನೋಡ್ತಾ ಇದ್ದೀನಿ, ನಿಮ್ಮ ಮಾತನ್ನ ಯಾವಾಗಲೂ ಕೇಳ್ತಾ ಇರ್ತೀನಿ, ಮತ್ತೆ ಎಷ್ಟೊಂದು ನಿಮ್ಮ ಬಗ್ಗೆನೇ ಆಲೋಚನೆ ಮಾಡ್ತೀನಿ, ಆದ್ರೂ ನನಗೆ ನೀವು ನನ್ನ ಸ್ವಂತ ತಾಯಿ ಅನ್ನುವಂತ ಭರವಸೆ ಬರ್ತಾ ಇಲ್ಲ ಅನ್ನುವಂತ ಸಂದರ್ಭ ಅಂತ ಮಾತು ಬಂದಾಗ ಶ್ರೀಮಾತೆಯವರು ಅದನ್ನು ಭರವಸೆ ಕೊಡ್ತಾ ಹೇಳ್ತಾರೆ, ಏನಪ್ಪ, ನೀನು ನನ್ನ ಸ್ವಂತದವನಲ್ಲದೆ ಹೋಗಿದ್ದರೆ ನೀನು ಇಲ್ಲಿಗೆ ಇಷ್ಟೊಂದಾಗಿ ಬರುವುದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ. ಏನಪ್ಪ, ನೀನು ನನ್ನ ಸ್ವಂತದವನಲ್ಲದೆ ಹೋಗಿದ್ದರೆ ನೀನು ಇಲ್ಲಿಗೆ ಇಷ್ಟೊಂದಾಗಿ ಬರುವುದಕ್ಕೆ ಸಾಧ್ಯವೇ ಆಗುತ್ತಿರಲಿಲ್ಲ. ಪ್ರತಿಯೊಬ್ಬನು ತನ್ನದೇ ಆದ ಸಂಪ್ರದಾಯಕ್ಕೆ, ತನ್ನದೇ ಆದ ವಲಯಕ್ಕೆ ಸೇರಿದವನಾಗಿರುತ್ತಾನೆ ಮತ್ತು ಪ್ರತಿ ಸಲವೂ ಆ ವಲಯಕ್ಕೆ ಸೇರಿಯೇ ಜನ್ಮವೆತ್ತುತ್ತಾನೆ ಎನ್ನುವ ಮಾತಿಲ್ಲವೇ ನಾನು ನಿನ್ನ ಸ್ವಂತ ತಾಯಿ ಎನ್ನುವುದನ್ನ ಸಕಾಲದಲ್ಲಿ ನೀನೇ ಕಂಡುಕೊಳ್ಳುತ್ತಿ ನೋಡುತ್ತಿರುವಂತ ಶ್ರೀಮಾತೆಯವರು ಆ ಭಕ್ತರಿಗೆ ಹೇಳ್ತಾರೆ. ಒಂದು ರಾತ್ರಿ 9 ಗಂಟೆಯ ಸಮಯ. ಶ್ರೀಮಾತೆಯವರ ಮನೆಯ ಅಡಿಗೆ ಹೆಂಗಸನ್ನ ಒಂದು ನಾಯಿ ಮುಟ್ಟಿಬಿಟ್ಟಿತು. ಅವಳು ಸಂಪ್ರದಾಯಸ್ಥ ಬ್ರಾಹ್ಮಣ ಹೆಂಗಸು, ಮಡಿವಂತೆ. ನಾಯಿ ತಾಕಿತೆಂದ ಮೇಲೆ ಮೈಲಿಕ್ಕಳೆಯಲು ಸ್ನಾನ ಮಾಡಬೇಕು. ಆಗಲೇ ರಾತ್ರಿಯಾಗಿ ಬಿಟ್ಟಿದೆ. ಸಾಲದಕ್ಕೆ ಚಳಿಗಾಲ, ಆದರೆ ಗತ್ಯಂತರವಿಲ್ಲ. ಆಕೆ ಸ್ನಾನಕ್ಕೆಂದು ಕೆರೆಗೆ ಹೊರಟಳು. ಒಂದು ರಾತ್ರಿ 9 ಗಂಟೆ ಆಗಿದೆ. ಶ್ರೀಮಾತೆಯವರು ಮನೆಯ ಅಡಿಗೆಯ ಹೆಂಗಸನ್ನ ನಾಯಿ ಬಿಟ್ಬಿಡುತ್ತೆ. ಅದು ತುಂಬಾ ಮೈಗೆಲ್ಲ ಬಾಳೆ ಇತ್ತು, ಇವಾಗಲೂ ಇದೆ, ಅದು ಆ ಪ್ರಮಾಣ ಇಲ್ಲ, ಕಡಿಮೆ ಆಗಿದೆ. ಅವಳು ಸಂಪ್ರದಾಯ ಸ್ವಲ್ಪ ಬ್ರಾಹ್ಮಣ ಹೆಂಗಸು, ಮಡಿವಂತೆ. ಆ ನಾಯಿ ತಾಕಿತೆ ಅಂದ್ರೆ ಏನ್ ಮಾಡ್ತಾರೆ, ಸ್ನಾನ ಮಾಡ್ಬೇಕು. ಆದ್ರೆ ಚಳಿಗಾಲ ಸ್ನಾನ ಮಾಡೋದು ಎಷ್ಟು ಕಷ್ಟ, ಮಧ್ಯಾಹ್ನ ಸ್ನಾನ ಮಾಡೋದೇ ಕಷ್ಟ, ಅಷ್ಟು ಚಳಿ ಆಗ್ತಾ ಇರುತ್ತೆ. ಅಂತದ್ರಾಗೆ ಅದನ್ನು ತಿಳಿದ ಶ್ರೀಮಾತೆಯವರು ಈ ಚಳಿ ರಾತ್ರಿಯಲ್ಲಿ ಸ್ನಾನ ಬೇಕಮ್ಮ, ಕೈ ಕಾಲು ತೊಳೆದುಕೊಂಡು ಮಡಿಸಿದೆ ಉಟ್ಟುಕೋ ಸಾಕು ಅಂತ ಶ್ರೀಮಾತೆ ಸಲಹೆ ಕೊಡ್ತಾರೆ. ಬ್ರಾಹ್ಮಣಿ, ಅಯ್ಯೋ ಅದೆಲ್ಲಿ ಸಾಕಾಗುತ್ತದೆ, ಅಷ್ಟು ಮಾಡಿದರೆ ಮಡಿ ಆಗುತ್ತದೆಯೇ ಅಂತ ಪ್ರಶ್ನೆ ಮಾಡಿದಾಗ ಶ್ರೀಮಾತೆ, ಹಾಗಾದರೆ ಒಂದು ಗುಟುಕು ಗಂಗಾಜಲ ಕುಡಿ. ಆದರೆ ಆ ಮಹಾಮಡಿಯ ಹೆಂಗಸಿಗೆ ಗಂಗಾಜಲ ಕುಡಿದರೂ ಮಡಿಯಾದನೆಂಬ ವಿಶ್ವಾಸವಿಲ್ಲ. ಆಗ ಶ್ರೀಮಾತೆ ಎಂದರು, ಹಾಗಾದರೆ ನನ್ನನ್ನು ಬಿಟ್ಟು. ಶ್ರೀಮಾತೆ ಹೇಳ್ತಾ, ನೋಡಿ, ಗಂಗಾಜಲ ಕುಡಿದ್ರು ನೀನ್ ಮಡಿ ಆಗ್ಲಿಲ್ಲ, ಅಥವಾ ಮಡಿ ಸೀರೆ ಉಟ್ಕೊಂಡಾದ ಅದನ್ನ ಮತ್ತೊಂದು ಸೀರೆ ಬದಲಾಯಿಸಿ ಅದನ್ನೂ ಮಡಿ ಆಗಿಲ್ಲ. ಆಗ ಶ್ರೀಮಾತೆ ಅಂತಾರೆ, ನನ್ನನ್ನ ಮುಟ್ಟು ನೀನು ಪವಿತ್ರ ಆಗ್ತೀಯಾ. ಈ ಮಾತು ಮಿಂಚಿನಂತೆ ಕೆಲಸ ಮಾಡಿತು. ಕೂಡಲೇ ಆಕೆ ಶ್ರೀಮಾತೆಯವರನ್ನು ಮುಟ್ಟಿದಳು. ತತ್ಕಾಲಕ್ಕೆ ಅವಳ ಮಡಿಗೇಡು ಶಾಂತವಾಯಿತು. ಗಂಗಾಜಲವನ್ನು ಕುಡಿದರೂ ತಾನು ಮಡಿಯಾದನೆಂಬ ನಂಬಿಕೆ ಇಲ್ಲದ ಆಕೆಗೆ ಶ್ರೀಮಾತೆಯವರನ್ನು ಮುಟ್ಟಿದ ಮಾತ್ರಕ್ಕೆ ತಾನು ಮಡಿಯಾಗುವನೆಂಬ ವಿಶ್ವಾಸ ಹುಟ್ಟಿದ್ದು ನಿಜಕ್ಕೂ